43 ಗಂಟೆಗಳು ಕಳೆದಿವೆ, ಇನ್ನೂ ಕೂಡ ಪತ್ತೆಯಾಗಿಲ್ಲ ಕೇರಳದ ಬಾಲಕಿ. ಚಂದ್ರದ್ರೋಣ ಪರ್ವತದ ಸಾಲಲ್ಲಿ ನಾಪತ್ತೆಯಾಗಿರೋದು ಈ ಬಾಲಕಿ. ಒಂದು ಲಾಸ್ಟ್ ಸೆಲ್ಫಿ ವಿಡಿಯೋ ಅದೊಂದು ಮಾತ್ರ ಅವೈಲೇಬಲ್ ನಮಗೆ, ಅದು ಬಿಟ್ಟರೆ ಇನ್ನೇನು ಕಾಣಿಸ್ತಾ ಇಲ್ಲ. ಈ ಕ್ಷಣಕ್ಕೂ ಈ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದ ಸಾಲಲ್ಲಿ ನಾಪತ್ತೆಯಾಗಿರ್ತಕ್ಕಂಥ ಹುಡುಗಿ ಎಲ್ಲಿದ್ದಾಳೆ ಯಾರಿಗೂ ಗೊತ್ತಿಲ್ಲ. 43 hours ಕಳೆದಿದೆ, 43 ಗಂಟೆಗಳು ಜಾರಿವೆ. ಇಲ್ಲಿ ನಿರಂತರವಾಗಿ ಬಾಲಕಿಗಾಗಿ ಜಾಲಾಡ್ತಾ ಇದ್ದರೂ ಕೂಡ, ಹುಡುಕಾಟ ಮಾಡ್ತಾ ಇದ್ದರೂ ಕೂಡ ದಟ್ಟ ಕಾಡಿನಲ್ಲಿ ಬಾಲಕಿ ಕಣ್ಮರೆಯಾಗಿರುವುದು. ಕಾರ್ಯಾಚರಣೆ ಮುಂದುವರಿತಾ ಇದೆ. ಹಂಪಿ ಟೂರ್ ಮುಗಿಸ್ಕೊಂಡು, ಸಮ್ಮರ್ ಹಾಲಿಡೇಸ್ ಅಲ್ವೇನ್ರಿ, ಎಲ್ಲ ಹಂಪಿಗೆ ಬಂದಿದ್ದಾರೆ. ಎಲ್ಲೆಲ್ಲಿ ಪ್ರವಾಸೋದ್ಯಮ ತಾಣಗಳಿದೆಯೋ ಅಂತ ಎಲ್ಲ ಕಡೆ ಹೋಗಿ ಬರೋಣ ಅಂತ ಹೊರಟಿರೋದಿದ್ದು. ಹಂಪಿ ಪ್ರವಾಸ ಮುಗಿಸ್ಕೊಂಡಿದ್ದಾರೆ, ಚಿಕ್ಕಮಗಳೂರಿಗೆ ಬಂದಿದ್ದಾರೆ. ಬಂದಾಗ ಬರೀ 7 ನಿಮಿಷಗಳಲ್ಲಿ ಈ ಬಾಲಕಿ ಇಲ್ಲ. ಮೊನ್ನೆ ಸಂಜೆ 5 ಗಂಟೆಯಿಂದ ಕಾಣೆಯಾಗಿರೋದು ಈ ಹುಡುಗಿ. ಚಾರಣಕ್ಕೆ ಬಂದಿದ್ದ ಕೇರಳ ಮೂಲದ ಉದ್ಯಮಿಯ ಮಗಳು. ಕೇರಳ ರಾಜ್ಯದ ಪಾಲಕ್ಕಾಡ್ ಮೂಲದ 14 ವರ್ಷದ ಬಾಲಕಿ. ಅರಣ್ಯದ ಒಳಗಡೆ ಡ್ರೋನ್ ಬಳಸಿಯೂ ಬಾಲಕಿಗಾಗಿ ಹುಡುಕಾಡ್ತಾ ಇದ್ದಾರೆ. ಎಲ್ಲಾದರೂ ಕಾಣಿಸ್ತಾಳೇನೋ ಈ ಹುಡುಗಿ. ಏನಾಯಿತೋ ಏನೋ, ವನ್ಯಮೃಗಗಳೇನಾದರೂ ತೊಂದರೆ ಮಾಡಿದ್ವಾ ಈ ಬಾಲಕಿಗೆ? ಆನೆ, ಇನ್ಯಾವುದಾದ್ರೂ ಕಾಡು ಮೃಗ ತೊಂದರೆ ಮಾಡಿರಬಹುದಾ? ಏನಾಗುತ್ತೆ ನಿಮಗೆ, ಇಂಥ ಟೈಮಲ್ಲಿ ಎಲ್ಲಿ ಹೋದ್ರು ಅಂತ ಹುಡುಕೋದಿದೆಯಲ್ಲ, ಬಹಳ ಕಷ್ಟ. ಮೊಬೈಲ್ ಇದ್ದರೆ ಸಿಕ್ಬಿಡ್ತಾ ಇದ್ದೀರೇನೋ, ವಿ ಡೋಂಟ್ ನೋ. ಆ ಹೆಣ್ಣುಮಗಳು ಮೊಬೈಲ್ ಕ್ಯಾರಿ ಮಾಡಿದ್ದಾಳ? ಅಂಥ ದಟ್ಟ ಪರ್ವತ ಪ್ರದೇಶದಲ್ಲಿ ನಿಜವಾಗ್ಲೂ ಮೊಬೈಲ್ ಸಿಗ್ನಲ್ಗಳು ಸಿಗ್ತಾ ಇದೆಯಾ? ಅದನ್ನು ಪ್ರಪಾತಕ್ಕೆ ಕಾಲ್ಜಾರಿ ಬಿದ್ದಿದ್ದಾಳ ಈ ಹೆಣ್ಣುಮಗಳು? ಏಟಾಗಿದೆಯಾ ಇಲ್ವ? ಏನೂ ಗೊತ್ತಾಗ್ತಾ ಇಲ್ಲ. ಚಿಕ್ಕಮಗಳೂರು ನಗರದಲ್ಲಿ ಬಾಲಕಿಗಾಗಿ ಹುಡುಕಾಟ ಜೋರಾಗ್ತಾ ಇದೆ. ಬಾಲಕಿ ತಂದೆ ತಾಯಿಯಿಂದ ನಗರದಾದ್ಯಂತ ಹುಡುಕಾಟ ಕೂಡ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಏನಾದರೂ ಸಿಟಿ ಕಡೆ ಬಂದುಬಿಟ್ಲ ಇವಳು, ಗೊತ್ತಿಲ್ಲ. ಸುಭಾಷ್ ಚಂದ್ರ ಬೋಸ್ ಆಟದ ಮೈದಾನದಲ್ಲಿ ಹುಡುಕಾಡ್ತಾ ಇದ್ದಾರೆ. ಮಗಳ ಫೋಟೋ ತೋರಿಸಿ ಏನಾಗುತ್ತೆ ನಿಮಗೆ, ಒಂದು ಮಕ್ಕಳನ್ನು ಕಳ್ಕೊಳ್ಳೋದು ಬೇರೆ, ಸತ್ತು ಹೋಗ್ಬಿಟ್ರೆ ಅದು ಬೇರೆ ವಿಚಾರ, ತೀರ್ಕೊಂಡ್ರು ಅಂತ ಗೊತ್ತಾಗ್ಬಿಡುತ್ತೆ. ಈ ಮಕ್ಕಳು ಕಾಣೆಯಾದಾಗ ಪೋಷಕರು ಒಂದು ಸಂಕಟವನ್ನು ಅನುಭವಿಸ್ತಾರಲ್ಲ. ನನ್ನ ಮಗ ಊಟ ಮಾಡಲಿಲ್ವೋ, ನನ್ನ ಮಗಳು ಊಟ ಮಾಡಲಿಲ್ವೋ, ಯಾರನ್ನ ಮಕ್ಕಳು ಕಿಡ್ನ್ಯಾಪ್ ಮಾಡಿದ್ರು ತಗೊಂಡು ಹೋಗ್ಬಿಟ್ರೋ ಏನೋ, ಕಣ್ಣು ಕಿತ್ಕೊಂಡ್ಬಿಟ್ರೇನೋ, ಕಿಡ್ನಿ ಕಿತ್ಕೊಂಡ್ಬಿಟ್ರೇನೋ, ಎಲ್ಲಾದರೂ ಭಿಕ್ಷಾಟನೆಗೆ ಇಟ್ಟುಬಿಟ್ಟಿದ್ದಾರೇನೋ, ಇನ್ಯಾವುದೋ ರೀತಿಯಲ್ಲಿ ಮಕ್ಕಳು ಕಳಿಸ್ಬಿಟ್ರೇನೋ ಅಂಥೇಳಿ ಅವ್ರಿಗೆ ಮಕ್ಕಳು ಸಿಗೋವರೆಗೂ ಜೀವಮಾನ ಪೂರ್ತಿ ಕೊರಗ್ತಾರೆ ಅವರು. ಆ ರೀತಿ ಈ ಮಗಳು ಕಾಣೆಯಾದಾಗಿಂದ ಕೂಡ ಪೋಷಕರು ನೋಡಿ, ಎಲ್ಲೋ ಕಾಣೆಯಾದರೆ ಯಾವುದೋ ಪ್ಲೇ ಗ್ರೌಂಡ್ಗೆಲ್ಲ ಬಂದು ಯಾರಾದರೂ ನೋಡಿದ್ರೇನಪ್ಪ ಅಂಥೇಳಿ ಫೋಟೋ ತೋರಿಸ್ಕೊಂಡು ಅಲ್ದಾಡ್ತಾ ಇದ್ದಾರೆ ಇವರು. ಕೇರಳ ನಿರ್ಧರಿಸ್ಕೊಳ್ಳೋಕೆ ಇದೀಗ ಗೋಪಿ ಇದ್ದಾರೆ. ಗೋಪಿ, ಹೇಗೆ ಪತ್ತೆ ಕಾರ್ಯ ನಡೀತಾ ಇದೆ ಗೋಪಿ? ಏನೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ? ಆ ಪ್ಲೇಸ್ ಅಂತ ಬಂದಾಗ ಅಲ್ಲಿ ಕಾಣೆಯಾಗುವಂಥ ಜಾಗನ ಅದು ಬರೀ 7 ನಿಮಿಷದಲ್ಲಿ ಕಾಣೆಯಾಗ್ಬಿಟ್ರು ಅಂತ ಹೇಳಿದ್ರೆ ಇವರಿಂದ ದೂರ ಹೋಗಿದ್ರಾ? ಈಗ ಕಾರ್ಯಾಚರಣೆಗೆ ಏನೇನು ಬಳಸ್ತಾ ಇದ್ದಾರಲ್ಲಿ ಅಂತ? ಗೋಪಿ, ನಾನು ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮಗೆ? ಕೇಳಿಸ್ತಿದೆ, ಇವಾಗ ಕೇಳಿಸ್ತಿದೆ. ನಮಗೆ ಅರಣ್ಯ ಪ್ರದೇಶದಲ್ಲಿ ಇದ್ದೀವಿ, ಹಾಗಾಗಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ. ಏನು ಅಂದ್ರೆ ಆಲ್ಮೋಸ್ಟ್ 2 ದಿನಗಳು ಕಳೀತಾ ಬಂತು. 5 ಗಂಟೆ ಆಯ್ತು ಅಂದ್ರೆ ಬರೋಬ್ಬರಿ 48 ಗಂಟೆ ಆಗುತ್ತೆ ಕಾರ್ಯಾಚರಣೆ ಆರಂಭ ಮಾಡಿ. ಚಿಕ್ಕಮಗಳೂರಿನ ಏನು ಜಿಲ್ಲಾಡಳಿತ ಸಂಪೂರ್ಣ ಶ್ರಮವನ್ನು ವಹಿಸಿ ಏನು SDRF ಇದೆ, SDRF ತಂಡ ಸೇರಿದಂತೆ ಅರಣ್ಯ ಇಲಾಖೆ ಆಗಿರ್ಬೋದು, ಅಗ್ನಿಶಾಮಕ ದಳ ಆಗಿರ್ಬೋದು ಮತ್ತು ಪೊಲೀಸ್ನವರಾಗಿರ್ಬೋದು, ಒಂದು ವಿವಿಧ ಆಯಾಮಗಳಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದಟ್ಟ ಅರಣ್ಯದಲ್ಲಿ ಏನು ಆ ಬಾಲಕಿ ಮಿಸ್ ಆಗಿದ್ದಾಳೆ ಅನ್ನೋ ಒಂದು ಮಾಹಿತಿ ಕೂಡ ಅದಕ್ಕೆ ಕಾರಣ. ಜೊತೆಯಲ್ಲಿ ಬೇರೆ ಬೇರೆ ತಂಡಗಳನ್ನ ಕೂಡ ಮಾಡಿ ಬೇರೆ ಪಕ್ಕದ ಜಿಲ್ಲೆಗೆ ಹೋಗಿರ್ಬೋದು ಅಂತೇಳಿ, ಅಥವಾ ಬೇರೆ ವಾಹನಗಳಲ್ಲಿ ಮಿಸ್ಸಿಂಗ್ ಆಗಿರ್ಬೋದು ಅನ್ನೋ ಒಂದು ಆಂಗಲ್ ಅಲ್ಲೂ ಕೂಡ ಚಿಕ್ಕಮಗಳೂರು ಪೊಲೀಸ್ನವರು ವಿವಿಧ ತಂಡಗಳನ್ನ, ಒಂದು ತಂಡ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾವುದೋ ಅದೇ ರೀತಿಯ ಒಂದು ಹುಡುಗಿ ಅಂದ್ರೆ ಕಾಣೆಯಾಗಿರೋ ಬಾಲಕಿ ರೀತಿನಲ್ಲೇ ಒಂದು ಹುಡುಗಿ ಕಾಣಿಸ್ತಾ ಇದ್ಲು ಅಂತೇಳಿ ಹುಡುಕ್ಲಿಕ್ಕೆ ಅಲ್ಲಿಗೊಂದು ಟೀಮ್ ಹೋಗಿರುವಂತದ್ದು, ಹಂಪಿಗೆ ಒಂದು ಟೀಮ್ ಹೋಗಿರುವಂತದ್ದು, ಮತ್ತು ಕೇರಳದ ಪಾಲಕ್ಕಾಡ್ ಏನು ಈ ಬಂದಿರುವಂತ ರಮೇಶ್ ಅವರ ಕುಟುಂಬದ ಪಾಲಕ್ಕಾಡ್ ಇದೆ, ಅಲ್ಲಿಗೆ ಬಂದಿರುವಂತ ಒಂದು ಇದಾಗಿರ್ಬೋದು. ಸೊ ಎಲ್ಲ ಆಂಗಲ್ ನಲ್ಲೂ ಕೂಡ ವಿವಿಧ ತಂಡಗಳನ್ನ ರಚನೆ ಮಾಡಿ ಇವತ್ತಿನ ಏನು ಅಪ್ಡೇಟೆಡ್ ಟೆಕ್ನಾಲಜಿ ಇದೆ, ಟೆಕ್ನಾಲಜಿನೂ ಕೂಡ ಬಳಸ್ಕೊಂಡು ಚಿಕ್ಕಮಗಳೂರು ಪೊಲೀಸ್ನವರು ಈಗ ಸರ್ಚಿಂಗ್ ಕಾರ್ಯದಲ್ಲಿ ತೊಡಗಿರುವಂತದ್ದು. ಜಾರಿ ಬೀಳುವಂತ ಚಾನ್ಸ್ ಏನಾದ್ರು ಇದೆಯಾ ಗೋಪಿಯಲ್ಲಿ? ಇಲ್ಲಾನೋ ಜಾರಿ ಬಿದ್ದಿರಬಹುದು ಹೆಣ್ಣುಮಗಳು, ಸ್ವಲ್ಪ ಕಣಿವೆ ಪ್ರದೇಶ, ಪರ್ವತ ಪ್ರದೇಶ, ಆ ಥರದ್ದು ಏನಾದ್ರು ಇದೆಯಾ ಗೋಪಿಯಲ್ಲಿ?
ಹೌದು, ಆದ್ರೆ ನೋಡ್ಬೋದು ಅಂದ್ರೆ ಆ ಹುಡುಗಿ ಅದೇ ಪ್ಲೇಸ್ಗೆ ಹೋಗಿದ್ದಾಳೆ ಅಂತಾನೆ ಹೇಳಕ್ ಆಗ್ತಲ್ಲ. ಯಾಕಂದ್ರೆ ಅಲ್ಲಿಂದ ಕಣ್ಮರೆ ಆಗಿರೋ ಅಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಈ ಮಾಣಿಕ್ಯದಾರಿಯ ಏರಿಯಾ ಏನಿದೆ, ಇಲ್ಲಿ CC ಕ್ಯಾಮ್ರಾ ಇಲ್ಲ. ಇಲ್ಲಿ ಬಂದಂತ ವೆಹಿಕಲ್ ಗಳಾಗಿರ್ಬೋದು, ಹೋದಂತ ವೆಹಿಕಲ್ ಗಳಾಗಿರ್ಬೋದು, ಅಥವಾ ಎಲ್ಲಿಗೆ ಹೋಗಿದ್ದಾಳೆ ಅನ್ನೋದಕ್ಕೆ ಒಂದು ಕ್ಲೂ ಕೊಡ್ಲಿಕ್ಕೆ ಏನು ID ಪೀಠ ಇದೆ ಅಲ್ಲಿ CC ಕ್ಯಾಮ್ರಾ ಇದೆ, ಆದ್ರೆ ಮಾಣಿಕ್ಯದಾರದಲ್ಲಿ CC ಕ್ಯಾಮ್ರಾ ಇಲ್ಲ. ಇದು ಪ್ರವಾಸಿ ಏನು ಪ್ರವಾಸೋದ್ಯಮ ಇಲಾಖೆಗೂ ಕೂಡ ಸ್ವಲ್ಪ ಅಂದ್ರೆ ಈ ಒಂದು CC ಕ್ಯಾಮ್ರಾ ಇದ್ದಿದ್ರೆ ಈ ಪ್ಲೇಸ್ ನಲ್ಲಿ ಇಷ್ಟೊತ್ತಿಗೆ ಹುಡುಗಿ ಆಲ್ಮೋಸ್ಟ್ ಟ್ರೇಸ್ ಆಗ್ತಿದ್ಲು. ಅಂದ್ರೆ ಅವಳು ಮಿಸ್ ಆಗಿದ್ದಾಳ ಅಥವಾ ಕಾಲ್ಜಾರಿ ಬಿದ್ದಿದ್ದಾಳ, ಮತ್ತೊಂದು ಯಾವುದೇ ಏನಾದ್ರೂ ಒಂದು ಮಾಹಿತಿ ಗೊತ್ತಾಗ್ತಿತ್ತು. ಆದ್ರೆ CC ಕ್ಯಾಮ್ರಾ ಇಲ್ಲದೆ ಇರೋದು ಮಾಣಿಕ್ಯದಾರದಲ್ಲಿ ಏನ್ ಬಾಲಕಿ ಮಿಸ್ಸಿಂಗ್ ಆಗಿದ್ದಾಳೆ, ಅದಕ್ಕೆ ಈಗ ಹುಡುಕ್ಲಿಕ್ಕೆ ಕಷ್ಟ ಆಗ್ತಾ ಇರುವಂತದ್ದು ಇದು ಕೂಡ ಒಂದು ಕಾರಣ. ಓಕೆ, ಥ್ಯಾಂಕ್ ಯು ಗೋಪಿ, ಥ್ಯಾಂಕ್ ಯು. ಜಸ್ಟ್ ಒಂದು ಕಡೆ